ಇನ್ನು ಜನಪ್ರಿಯ ಆಹಾರದಲ್ಲಿ ಅಪಾಯಕಾರಿ ರಾಸಾಯನಿಕ ಅಂಶ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಈ ರಾಸಾಯನಿಕ ಅಂಶ ಕ್ಯಾನ್ಸರ್ಗೆ ಕಾರಣವಾಗ್ತಾ ಇದೆ. ಹೀಗಾಗಿ ರಾಜ್ಯದಲ್ಲಿ ಕ್ಯಾಂಡಿಯನ್ನ ಜೊತೆಗೆ ಗೋಬಿ ಮಂಚೂರಿಯನ್ನ ಬ್ಯಾನ್ ಮಾಡುವ ಸಾಧ್ಯತೆ ಇದೆ. ಜನಪ್ರಿಯ ಆಹಾರದಲ್ಲಿ ಅಪಾಯಕಾರಿ ರಾಸಾಯನಿಕ ಅಂಶ ಪತ್ತೆಯಾಗಿದೆ. ಈ ರಾಸಾಯನಿಕ ಅಂಶ ಇದೆಯಲ್ವಾ, ಇದು ಕ್ಯಾನ್ಸರ್ಗೆ ಕಾರಣವಾಗಬಹುದಂತೆ. ಹೀಗಾಗಿ ಆರೋಗ್ಯ ಇಲಾಖೆಯಿಂದ ಬ್ಯಾನ್ ಮಾಡುವ ಸಾಧ್ಯತೆ ಇರುವಂಥದ್ದು. ಕಲಬೆರಕೆ ಕಲ್ಲರ್ ಹಿನ್ನೆಲೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿರುವ ಕಾರಣಕ್ಕಾಗಿ ಕಾಟನ್ ಕ್ಯಾಂಡಿ ಗೋಬಿ ಮಂಚೂರಿಯನ್ನ ಬ್ಯಾನ್ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಹೊರ ರಾಜ್ಯಗಳಲ್ಲಿ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿಯನ್ನ ಬ್ಯಾನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ರಾಜ್ಯದಲ್ಲೂ ಕೂಡ ಬ್ಯಾನ್ ಮಾಡಬೇಕು ಅಂತ ಆರೋಗ್ಯ ಇಲಾಖೆ ಮುಂದಾಗಿರುವಂಥದ್ದು. ಆಹಾರ ಮತ್ತು ಸುರಕ್ಷತಾ ಇಲಾಖೆಯಿಂದ ಬ್ಯಾನ್ಗೆ ಚಿಂತನೆ ಕೂಡ ನಡೆದಿರುವಂಥದ್ದು. ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಈ ಎರಡು ಪದಾರ್ಥಗಳಿಗೆ ಬ್ಯಾನ್ ಮಾಡುವ ಸಾಧ್ಯತೆ ಇರುವಂಥದ್ದು. ಕಾಟನ್ ಕ್ಯಾಂಡಿ ಗೋಬಿ ಮಂಚೂರಿಯಲ್ಲಿ ಕಲಬೆರಕೆಯ ಕಲ್ಲರ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದಾರಂತೆ. ಈ ಕಲಬೆರಕೆಯ ಕಲ್ಲರ್ಸ್ ಇಂದ ಕ್ಯಾನ್ಸರ್ಗೆ ಕಾರಣವಾಗುತ್ತೆ. ಈ ಕಲಬೆರಕೆಯ ಕಲ್ಲರ್ ಸಾಮಾನ್ಯವಾಗಿ ಎಲ್ಲರೂ ಕೂಡ ಗಮನಿಸಿರ್ತೀವಿ. ನಾವು ಕೂಡ ಕ್ಯಾಂಡಿ ತಿಂದಾಗ ನಾಲಿಗೆ ಮೇಲೆ ಕಲ್ಲರ್ ಆಗುತ್ತೆ. ಆ ಕಲ್ಲರ್ ಇದೆಯಲ್ವಾ, ಆ ಕಲ್ಲರ್ ಬರಲಿಕ್ಕೆ ಸಾಕಷ್ಟು ಕಲಬೆರಕೆಯ ಬೇರೆ ಬೇರೆಯ ರೀತಿಯ ರಾಸಾಯನಿಕಗಳನ್ನು ಯೂಸ್ ಮಾಡ್ತಾರಂತೆ. ಆ ರಾಸಾಯನಿಕ ಇದೆಯಲ್ವಾ, ಅದು ಕ್ಯಾನ್ಸರ್ಗೆ ಕಾರಣವಾಗ್ತಾ ಇದೆ ಅನ್ನುವ ಅಂಶ ಪತ್ತೆಯಾಗಿರುವಂಥದ್ದು. ಅದೇ ರೀತಿಯಾಗಿ ಗೋಬಿ ಮಂಚೂರಿಯಲ್ಲೂ ಅಷ್ಟೇ. ಗೋಬಿ ಮಂಚೂರಿ ರೆಡ್ ಆಗಿ ಬರಬೇಕು ಅಂದರೆ ಅದಕ್ಕೂ ಕೂಡ ಒಂದಿಷ್ಟು ಕಲರ್ಸನ್ನು ಯೂಸ್ ಮಾಡ್ತಾರೆ. ಆ ಕಲರ್ಸಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅಂತ ಆರೋಗ್ಯ ಇಲಾಖೆಗೆ ಗೊತ್ತಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹೊರ ರಾಜ್ಯಗಳಲ್ಲಿ ಒಂದಿಷ್ಟು ರಾಜ್ಯಗಳಲ್ಲಿ ಈ ಎರಡನ್ನು ಕೂಡ ಬ್ಯಾನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಬ್ಯಾನ್ ಮಾಡಬೇಕು ಅಂತ ಆರೋಗ್ಯ ಇಲಾಖೆ ಮುಂದಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ದಿನೇಶ್ ಗುಂಡೂರಾವ್ ಅವರು ಸಭೆಯನ್ನು ನಡೆಸಲಿದ್ದಾರೆ. ಸಭೆಯ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಅಲ್ಲಿ ಅಧಿಕೃತವಾಗಿ ಮಾಹಿತಿಯನ್ನು ಕೊಡ್ತಾರೆ ಅನಿಸುತ್ತೆ. ಯಾಕಂದರೆ ನಾರ್ಮಲ್ ಆಗಿ ಗೋಬಿ ಮಂಚೂರಿಯನ್ನು ತಿನ್ನುವಾಗ ಒಂಚೂರು ಕಲರ್ ಜಾಸ್ತಿ ಆದರೂ ಕೂಡ ಕಹಿ ಆಗುತ್ತೆ. ಆ ಕಹಿ ಆಗೋದಕ್ಕೆ ಕಾರಣ ಏನಂದರೆ ಅದು ಕಲರ್ ಜಾಸ್ತಿ ಆಗಿರುವಂಥದ್ದು. ಅದು ಒಂಚೂರು ಜಾಸ್ತಿ ಆದ್ರೇ ಕಹಿ ಆಗುತ್ತೆ. ಇನ್ನು ಅದನ್ನು ಪದೇ ತಿಂತಾ ಇದ್ದರೆ ಆ ಕಲರಿಂದ ಏನೆಲ್ಲ ಅವಾಂತರಗಳಾಗಬಹುದು. ಇದು ಸಾಕಷ್ಟು ಬಾರಿ ಒಂದಿಷ್ಟು ಮಂದಿ ಪ್ರಯತ್ನವನ್ನು ಪಟ್ಟಿದ್ರು. ಗೋಬಿ ಮಂಚೂರಿ ಹಾಗೆ ಕ್ಯಾಂಡಿಯನ್ನು ಬ್ಯಾನ್ ಮಾಡಬೇಕು ಅಂತ ರಾಜ್ಯದಲ್ಲಿ ಒಂದಿಷ್ಟು ಮನವಿಗಳು ಕೂಡ ಹೋಗಿತ್ತು. ಆ ಮನವಿಗಳಿಗೆನ್ನು ಪುರಸ್ಕರಿಸಿದಂಥ ಸರ್ಕಾರ ಈಗ ಬ್ಯಾನ್ ಮಾಡೋದಕ್ಕೆ ಒಂದಿಷ್ಟು ಪ್ರಯತ್ನವನ್ನು ಕೂಡ ಪಟ್ಟಿರುವಂಥದ್ದು. ಇವತ್ತು ಅಧಿಕೃತವಾಗಿ ದಿನೇಶ್ ಗುಂಡೂರಾವ್ ಅವರು ಮಾಹಿತಿಯನ್ನು ಕೊಡ್ತಾರೆ. ಯಾಕೆಂದರೆ ಜನಪ್ರಿಯ ಆಹಾರದಲ್ಲಿ ಅದರಲ್ಲೂ ಕೂಡ ಮಕ್ಕಳಿಗೆ ಕ್ಯಾಂಡಿ ಅಂದರೆ ಇಷ್ಟ ಆಗುತ್ತೆ. ಯುವಕರಿಗೆ ಗೋಬಿ ಮಂಚೂರಿ ಸಂಜೆ ಆದರೆ ಸಾಕು ಗೋಬಿ ಮಂಚೂರಿ ತಿನ್ನೋಕ್ಕೆ ಹೋಗ್ತಾರೆ. ಈಗ ಆ ಎರಡಕ್ಕೂ ಕೂಡ ಬ್ಯಾನ್ ಮಾಡುವ ಸಾಧ್ಯತೆ ಇರುವಂಥದ್ದು.